ಕಾರಣ 22 ವರ್ಷದಿಂದ ಬರೀ ನಾನು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MLC, MP ಬೇರೆಯವ್ರನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಬೇರೆಯವ್ರಿಗೆ ನನ್ನ ಕೈಲಾಗ ತನು ಮನ ಧನ ಸಹಾಯ ಅರ್ಪಿಸ್ಕೊಂಡು ಬರ್ತಾ ಇದ್ದೇನೆ. ನನಗೆ ಕಾಲಾವಕಾಶ ಕೊಟ್ರೆ ಇವತ್ತು ಹೇಳ್ತೀನಿ, ನಾನು ಬಡವರಿಗಾಗೆ ಇರೋದು, ಬಡವರಿಗಾಗೆ ದುಡಿಯೋದು. ನನಗೂ ಒಂದು ಸುವರ್ಣ ಅವಕಾಶ ಕೊಟ್ರೆ ಜಿಲ್ಲಾ ಪಂಚಾಯತಿ ಎಲ್ಲಾಗ್ಲಿ ಮತ್ತೆ ಮುಂಬರುವ ಶಾಸಕ ಸ್ಥಾನ ಅಲ್ಲಿವರೆಗೂ ಬೇಡ ಅಣ್ಣ. ನಮ್ಗ ಈಗ ನಮ್ಮ ಐಂದ ವರ್ಗದ ನಮ್ಮ ಪ್ರದೀಪ್ ಈಶ್ವರ್ ಇದ್ದಾರೆ, ಅವ್ರು ಹಂಗೆ ಮುಂದುವರ್ಕೊಂಡು ಹೋಗ್ಲಿ. ಆ ಸ್ಥಾನ ನಾವು ಕೇಳಕ್ಕೆ ನಾನೇನು ಆಗರ್ಭ ಶ್ರೀಮಂತ ಅದಾನಿ ಅಂಬಾನಿ ಅಲ್ಲ, ನಾನೊಬ್ಬ ಬಡಪಾಯಿ ಮಗು. ನನಗೆ ಜಿಲ್ಲಾ ಪಂಚಾಯತಿ ಅಥವಾ ಕರ್ನಾಟಕದ ನಿಗಮ ಮಂಡಳಿ ಡೈರೆಕ್ಟ್ ಕೊಡ್ತೀನಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ನಾನು ಅದಕ್ಕೆ ಕಾದ್ ನೋಡ್ತಾ ಇದ್ದೀನಿ ಅಣ್ಣ. ಕೊಟ್ರೆ ಬಡವ್ರಿಗಾಗಿ ನಾನು ಹೆಲ್ಪ್ ಆಶಿಸ್ತೇನೆ. ಕಾರಣ ಏನಂದ್ರೆ 22 ವರ್ಷದಿಂದ ರಾಜಕಾರಣದಲ್ಲಿ ನಾನು ಬರ್ತೀನಿ. ಇಲ್ಲಿ ಬೆಂಗಳೂರಿಂದ ಬಂದು ನನ್ನ ಜೋಬೆಲ್ಲ ಖಾಲಿಯಾಗಿ ಹೋಗುತ್ತೆ. ಜೋಬೆಲ್ಲ ಖಾಲಿ ಆದ್ಮೇಲೆ ನಾನೇನ್ ಮಾಡ್ತೀನಿ, ಮೊದಲು KSRTC ಬಸ್ ಆಗ್ತಾ ಇದೆ. ಇವತ್ತು ಏನೋ ದೇವರು ಕೊಟ್ಟಿರೋದು ಕಾರ್ ಇದೆ, ಕಾರ್ ಹೊರಟೋಗ್ತೇನೆ. ರಾಜಕಾರಣದಲ್ಲಿ 22 ವರ್ಷದಿಂದ ನಾನು ಏನೂ ಆಗಲಿಲ್ಲ. ಬರೀ ಗ್ರಾಮ ಪಂಚಾಯತಿ ಮಾಡು, ತಾಲೂಕ್ ಪಂಚಾಯತಿ ಮಾಡು, MLA ಮಾಡು, MLC ಮಾಡು, ನಾನೇನು ಆಗ್ಲಿಲ್ಲ. ನಾನು ಆಗಲೇಬೇಕು ಅಂತ ಹೇಳಿ ದೇವರ ಹತ್ರ ನಾನು ಕೇಳ್ಕೊತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನನಗೂ ನನ್ನ ಧರ್ಮ ಪತ್ನಿಗೂ ನನ್ನ ಮಗುಗೆ ಬೇಕಾದಷ್ಟು ಭಗವಂತ ಕೊಟ್ಟಿದ್ದಾರೆ. ಹೆಸರು ಉಳಿಬೇಕು ಅಂತ ಹೇಳಿದ್ರೆ 4 ಬಡ ಮಕ್ಕಳನ್ನ KS ಮಾಡಿಸ್ಬೇಕು, 4 ಬಡವರ ಮಕ್ಕಳನ್ನ IAS ಮಾಡಿಸ್ಬೇಕು. ಆವಾಗ ನಮ್ಮ ಹೆಸರು ಉಳಿಯುತ್ತೆ. ಆದ ಕಾರಣದಿಂದ ರಾಜಕಾರಣ ಬರ್ತಾ ಇದ್ದೀನಿ. ಆ ಭಗವಂತ ಯಾವತ್ತೂ ಆಶೀರ್ವಾದ ಮಾಡ್ತಾರೋ, ಮಕ್ಕಳು ಯಾವತ್ತೂ ಆಶೀರ್ವಾದ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಮಟ್ಟಿಗೆ ನಾನು ಬೆಳೆದಿದ್ದೀನಿ ಅಂದ್ರೆ 2008ರಲ್ಲಿ ನಾನು ಓದಿರುವಂತ ಸ್ಕೂಲಲ್ಲಿ ಅವತ್ತು KSRTC ಬಸ್ಸಲ್ಲಿ ಮೂಟೆ ಹೊರ್ಕೊಂಡು ಬಂದು ಮಕ್ಕಳಿಗೆ ನೋಟ್ಬುಕ್ ನಾನು ವಿತರಣೆ ಮಾಡ್ತಾ ಇದ್ದೆ. ನಾನು ಓದಿರುವಂತ ಸ್ಕೂಲಲ್ಲಿ ಇವತ್ತು ಭಗವಂತ ಎಲ್ಲ ಕೊಟ್ಟಿದ್ದಾನೆ. ನಾನು ಸುಮಾರು 2027ಕ್ಕೆ ಭಗವಂತ ಎಲ್ಲ ಕಲ್ಪಿಸಿಕೊಟ್ರೆ ಖಂಡಿತವಾಗ್ಲೂ ನಾನು 2025ಕ್ಕೆ ಬಂದೇ ಬಂದಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಪ್ರತಿ ಶಾಲೆಯಲ್ಲಿ ಬಂದು ಮಕ್ಕಳನ್ನ ನಾನು 2 ಕೈ ಇಟ್ಕೊಂಡು ಬೇಡ್ಕೊತೀನಿ, ಭಿಕ್ಷೆ ಬೇಡ್ತೇನೆ. ಅದು ನನಗಾಗಲ್ಲ, ಮಕ್ಕಳಿಗಾಗಿ, ಬಡ ಮಕ್ಕಳಿಗಾಗಿ, ಬಡ ರೈತರಿಗಾಗಿ. ರಾಜಕಾರಣ ಅಂತೂ ನನ್ನ ಮಕ್ಕಳಾಗಿ ನಾನು ಬಿಡಲ್ಲ. ರಾಜಕಾರಣದಲ್ಲಿ ಬಂದೇ ಬರ್ತೇನೆ, ಸಮಾಜ ಸೇವೆ ಮಾಡ್ತೇನೆ. ಅದೇ ನನ್ನ ಆತ್ಮಹತ್ಯೆರಾದ ಹರೀಶ್ ಕೆ ರೆಡ್ಡಿ ನನ್ನ ಬಹಳ ವಿಕೃತಿಯಿಂದ ಮಾತಾಡ್ತಾರೆ. ಬಟ್ ಅವ್ರಿಗೂ ಒಂದು ಆಸೆ ಇದೆ ರಾಜಕಾರಣದಲ್ಲಿ. ಏನಂತ ಹೇಳಿದ್ರೆ, ರಾಜಕಾರಣದಲ್ಲಿ ನನಗೆ ಎಷ್ಟು, ನನ್ನ ಹೆಂಡತಿಗೆ ಎಷ್ಟು, ನನ್ನ ಮಕ್ಕಳಿಗೆ ಎಷ್ಟು ಅಂತ ಅಲ್ಲ, ಕೆಲವರು ಬರುತ್ತೋ ಸಮಾಜ ಸೇವೆ ಮಾಡಿ ಗುರುತಿಸೋಣ, 4 ಜನ ತಿಳಿಲಿ ನಾವೇನ್ ಮಾಡ್ತೀವಿ ಅಂತೇಳಿ ಅವ್ರಿಗೂ ಒಂದು ಆಸೆ ಇದೆ. ಆ ಭಗವಂತ